ಎಂಥದ್ದು ಹೌಡಿ ಮೋದಿನ ಹೌಡಿ ಮೋದಿ ಹೌದಿ ಮೋದಿ ಏನಾಗಂದ್ರೆ ಇಲ್ಲಿಗೆ ಕರ್ಕೊಂಡ್ ಬಂದಿದ್ರಪ್ಪ ನಮ್ಮ ದೇಶಕ್ಕೆ ಹೌದಿ ಮೋದಿ ಅಂತ ಹೇಳಿ 2020 ಅದಲ್ಲಪ್ಪ 2020ರಲ್ಲಿ ಆಗ ಸಾವಿರಾರು ಜನ ಸತ್ತೋಯ್ತಾರೆ. ಯಾರ ಕಾರಣ ಇದಕ್ಕೆ? ಮಾನ್ಯ ಅಧ್ಯಕ್ಷರೇ, ನಾನು ಹೇಳಿದ್ನೆಲ್ಲ ಘಟನೆಗಳೆಲ್ಲ ಹೇಳಿದ್ವಲ್ಲ, ಇದರಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು. ಅನೇಕ ಸಂದರ್ಭಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು. ಬಿಜೆಪಿಯವರೇ ಮುಖ್ಯಮಂತ್ರಿ ಆಗಿದ್ದರು. ಯಾರಾದರೂ ಅಶೋಕ್ ಅವರೇ ಎಂಕ್ವೈರಿ ಮಾಡಿದ್ರ? ರಾಜೀನಾಮೆ ಕೊಟ್ರ? ತಪ್ಪಾಯ್ತು ಅಂತ ಹೇಳಿದ್ರ? ಯಾರಾದ್ರೂ ನಮ್ಮ ಸುರೇಶ್ ಕುಮಾರ್ ಅವರು ಅಬೇಟರ್ ಅಂತ ಕರೆದ್ರ? ಯಾರಿಗಾರು? ಅದಾಯ್ತಲ್ಲ, ಅದು 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 ಬಿಡಿ. ಚಾಮರಾಜನಗರದಲ್ಲಿ ನಾನು ಡಿ ಕೆ ಶಿವಕುಮಾರ್ ಹೋಗಿದ್ದು, 36 ಜನ ಸತ್ತೋದ್ರು. ಅವತ್ತು ಸುರೇಶ್ ಕುಮಾರ್ ಅವರು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್, ಸುಧಾಕರ್ ಆರೋಗ್ಯ ಮಂತ್ರಿ. ನೀವು ಹೋಗಿದ್ರಿ, ಇಬ್ಬರೇ ಸತ್ತದ್ದು. ಬಂದ್ರು ಸರ್. ಆಕ್ಸಿಜನ್ ಇಲ್ಲೇ ಸತ್ತರು. ತನಿಖೆ ಆಯಿತು. 62 ಜನರಲ್ಲಿ 36 ಜನ ಆಕ್ಸಿಜನ್ ಇಲ್ಲೇ ಸತ್ತೋದ್ರು. ಅವತ್ತು ಯಾರಾದರೂ ರಾಜೀನಾಮೆ ಕೊಟ್ಟರೆ ತಪ್ಪಾಯ್ತು ಅಂತ ಹೇಳಿದ್ರ? ನಿಮ್ಮ ಸುಧಾಕರ್ ಹೇಳಿದ್ರ? ನೀವು ಅಬೇಟರ್ ಅಂತ ಕರೆದ್ರ ಅವ್ರಿಗೆ? ನೀವೇ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು. ನಾನಂತೂ ಅಶೋಕ್ ಅವರಿದ್ರು ಕ್ಯಾಬಿನೆಟ್ ಪ್ಲೀಸ್, ಇವಾಗ ನನ್ನ ಹೆಸರನ್ನು ತೆಗೆದಿದ್ದೀರಾ ನೀವು? ತಂದಿರೋದಲ್ಲ, ನೀವು ಹೇಳ್ದಷ್ಟು ಕೇಳ್ತಾ ಇದ್ದೀನಿ. ನಾನು ಯಾವ ರೀತಿ ಬಿಕ್ಕಳಿಸಿ ಹತ್ತಿ ಅವತ್ತು ರಾಜೀನಾಮೆ ಕೊಟ್ಟೆ ಅಂತ ಅವ್ರು ಸಾಕ್ಷಿ ಇದ್ದಾರೆ. ರಾಜೀನಾಮೆ ಕೊಟ್ಟಿದ್ದೀರೋ ಅಲ್ಲೇ ಉಳ್ಕೊಂಡ್ರೋ ನನಗೆ ಗೊತ್ತಿಲ್ಲ. ಬಟ್ ಸುಧಾಕರ್ಗೆ, ಬಸವರಾಜ ಬೊಮ್ಮಾಯಿಗೆ ಅಬೇಟರ್ ಅಂತ ಕರೀಲಿಲ್ಲ. ನಮಗ್ ಮಾತ್ರ ಕರೆದ್ರಿ. ಬಸವರಾಜ ಬೊಮ್ಮಾಯಿ ಕರೆದ್ರ ಅಬೇಟರ್ ಅಂತ? ಸುಧಾಕರ್ ಕರೆದ್ರ? ಏನು ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥದ್ದಲ್ಲ. ದಯಮಾಡಿ ಇಂಥ ವಿಚಾರಗಳಲ್ಲಿ ಯಾರು ರಾಜಕೀಯ ಮಾಡಬಾರದು. ಅಲ್ಲ, ನೀವು ಮುಖ್ಯಮಂತ್ರಿ, ನಾ ಹೇಳೋದು ಒಪ್ಕೊಂತೀನಿ. ಅವರು ಚಾಮರಾಜನಗರ ಹೇಳಿದ್ರು ಆಕ್ಸಿಜನ್ ಬಗ್ಗೆ. ಸುರೇಶ್ ಕುಮಾರ್ ಅವ್ರದ್ದು ಕ್ಯಾಬಿನೆಟ್ ವಿಚಾರವಾಗಿ ನಾನು ಇದ್ದೆ ಅಲ್ಲಿ ಕ್ಯಾಬಿನೆಟ್ ಅಲ್ಲಿ. ಅವರು ಏನು ಹೇಳಿದಾರೋ ಅದು ಸತ್ಯ ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗೆ ನಾನು ಹೇಳೋವಂಥದ್ದು, ಸರಿ ಅಲ್ಲಾಯ್ತಲ್ಲ ಆಕ್ಸಿಜನ್ ಘಟನೆ, ಅವರೆಲ್ಲರ ಮನೆಗೂ ನೀವು ಹೋದ್ರಿ, ಅವರೆಲ್ಲರಿಗೂ 1 ಲಕ್ಷ ಡಿ ಕೆ ಶಿವಕುಮಾರ್ ಹೋಗಿ ಕಣ್ಣೀರ್ ಹಾಕಿದ್ರು. ಹೌದು. ಈ 11 ಜನ ಸತ್ರಲ್ಲ, ಅವ್ರ ಮನೆಗೆ ಯಾಕೆ ಹೋಗ್ಲಿಲ್ಲ ನೀವು? ನಾನು ಯಾರು ಹೋಗಿಲ್ಲ? ಎಲ್ಲಿ ಹೋಗಿದ್ದೀರ? 11 ಜನ ಮನೆ ಯಾರು ಹೋಗಿದ್ದೀರ ಹೇಳಿ? ಮನೆಗೆ ಹೋಗಿದ್ದೀರಾ? 29 ಎಲ್ಲಿ ಹೋಗಿದ್ದೀರ ಹೇಳಿ? ಕನ್ಸರ್ನ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಎಲ್ಲ ಕಡೆ ಹೋಗಿದ್ರು. ಓಕೆ ಸುಧಾಕರ್, ಎಲ್ಲ ಹೋಗಿದ್ರಿ, ಎಲ್ಲ ಸುಧಾಕರ್, ಸುರೇಶ್ ಎಲ್ಲ ಅವ್ರವ್ರ ಜಿಲ್ಲೆ ಹೋಗಿದ್ರಿ. ಹೋಗಿಲ್ಲ ಅಂದ್ರೆ ಸುಳ್ಳು ಕೇಳ್ಬೇಕು. ನಾವು ಹೋಗಿದ್ವಿ, ನಾನು ಹೋಗಿದ್ದೆ, ಸುಧಾಕರ್ ಗೊತ್ತಿಲ್ಲ ಬಿಡಪ್ಪ, ಗೊತ್ತಿಲ್ಲ. ಶಿವಮೊಗ್ಗದಲ್ಲಿ ಮಿನಿಸ್ಟರ್ಗೆ ಹೇಳಿದೆ ನಾನು. ಎಲ್ಲ ಶಿವಮೊಗ್ಗ ಮಿನಿಸ್ಟರ್ ಹೊಂಟೋದ್ರ? ಆಮೇಲೆ ಬೆಂಗಳೂರಿನಲ್ಲಿ ನಮ್ಮ ಮಿನಿಸ್ಟರ್ ಕಳಿಸಿದ್ದೆ ನಾನು. ಆಮೇಲೆ ಸತ್ತ ಕುಟುಂಬದವರಿಗೆ 25 ಲಕ್ಷ ರೂಪಾಯಿ ಪರಿಹಾರವಾಗಿ ಕೊಟ್ಟಿದ್ದೀವಿ. ಮತ್ತೆ ಎಲ್ಲರೂ ಕೂಡ ಚೆಕ್ ಇಸ್ಕೊಂಡಿದ್ದಾರೆ.
ಅದರಿಂದ ಮಾನ್ಯ ಅಧ್ಯಕ್ಷರೇ, ಯಾರೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಅವತ್ತು ಕಾಲದಲ್ಲಿ ಕಾಲು ತುಳಿತಕ್ಕೆ ಸತ್ತವರು, ಇತ್ತೀಚೆಗೆ ಜನವರಿನಲ್ಲಿ ಕುಂಭಮೇಳದಲ್ಲಿ 39 ಜನ ಸತ್ರು. ಎಂತವನು ಆದಿತ್ಯನಾಥ್, ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೊಟ್ರ. ರೈಲ್ವೆ ಸ್ಟೇಷನ್ ಸತ್ರು ಕುಂಭಮೇಳದಲ್ಲಿ. ಇತ್ತೀಚೆಗೆ ಓಲಿ ಅದು ಬಿಡಿ, ಇತ್ತೀಚೆಗೆ ಗುಜರಾತ್ನಲ್ಲಿ ಒಂದು ಏರ್ ಇಂಡಿಯಾದವರು ಹೋಗಿ 264 ಜನ ಸತ್ರು, ರಾಜೀನಾಮೆ ಕೊಟ್ರ. ಎಲ್ಲಿಂದ ಎಲ್ಲಿಗಲ್ಲ ಜನ, ಅವ್ರೇನು ಮನುಷ್ಯರಲ್ವಾ? ಸತ್ತೋದವರೆಲ್ಲ ಮನುಷ್ಯರಲ್ವಾ? ಸತ್ತೋದವ್ರು ಮನುಷ್ಯರಲ್ವಾ? ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ವೆ ಆಕ್ಸಿಡೆಂಟ್ ಅಲ್ಲಿ ಯಾಕೆ ರಾಜೀನಾಮೆ ಕೊಟ್ಟರು? ಚನ್ನಬಸಪ್ಪ ಎಲ್ಲ ಗೊತ್ತಿದೆ ಅವರೇ. ಚಾಮರಾಜನಗರದ 32 ಜನಕ್ಕೆ ಸರ್ಕಾರಿ ನೌಕರಿ ಕೊಟ್ಟಿಲ್ಲ. ಬಿಜೆಪಿ ಎಲ್ಲ ಹಾವೇರಿನಲ್ಲಿ ಗೊಬ್ಬರ ಕೇಳಿದಾಗ ಬಿಜೆಪಿ ರಾಜಕಾರಣ ಮಾಡ್ತೀವಿ ಅಂತ ರಾಜೀನಾಮೆ ಕೊಟ್ರ. ಸಂದರ್ಭದಲ್ಲಿ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ರ. ಸರ್ಕಾರಿ ನೌಕರಿ ಕೊಡ್ತೀವಿ ಅಂತ ಹೇಳಿದ್ರು. ನೌಕರಿ ಕೊಟ್ಟಿಲ್ಲ. ತಪ್ಪಾಯ್ತು ಅಂತ ಹೇಳಿದ್ರ. ಸರ್ಕಾರಿ ನೌಕರಿ ಕೊಟ್ರ. ಹಾಗಾದ್ರೆ 2006ರಲ್ಲಿ ರಾಜ್ಕುಮಾರ್ ಅವರು ಮೃತಪಟ್ಟರು. 7 ಜನ ಸತ್ತೋದ್ರು ಗೋಲಿಬಾರ್ನಲ್ಲಿ. ಆಗ ಕುಮಾರಸ್ವಾಮಿ ಮುಖ್ಯಮಂತ್ರಿ, ಮಿಸ್ಟರ್ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ. ರಾಜೀನಾಮೆ ಕೊಟ್ರ. ತಪ್ಪಾಯ್ತು ಅಂತ ಹೇಳಿದ್ರ. ಆಯ್ತು ಆಯ್ತು ಆಯ್ತು. ಆಗ ಮಾತಾಡ್ತಾರೆ ನೀವು. ಆಯ್ತು, ಸುಮ್ಮನೆ ಕೂತ್ಕೊಳ್ಳಿ. ನೀವ್ಯಾಕೆ ಹೇಳ್ತೀರಿ? ಕೂತ್ಕೊಳ್ಳಿ. ದುರ್ವ್ಯಾಲ್ ಯಾಕೆ ಏನಾಗಿದೆ ನಿಮ್ಗೆ ಇವತ್ತು? ಇಲ್ಲಿ ಮುಖ್ಯಮಂತ್ರಿ ಮಾತಾಡ್ತಾರೆ, ಸುಮ್ಮನೆ ಕೂತ್ಕೊಳ್ಳಿ. ರೈತರ ಮೇಲೆ ಗುಂಡು, ಗೋಲಿಬಾರ್. ಬೇಲ್ ಯಾರು ಮಾತಾಡಬೇಡಿ ಅಲ್ಲಿ. ಯಾಕೆ ಅಲ್ಲಿ ಕೂತ್ಕೊಂಡು ಮಾತಾಡ್ತೀರಿ ನೀವು? ಸಿದ್ದಲಿಂಗಪ್ಪ ಚೂರಿ. ಇನ್ನೊಬ್ಬ ಯಾರು ರೈತ? ಆಯ್ತು. ಇವರೆಲ್ಲ ಸತ್ತಾಗ ಎಂಕ್ವೈರಿನೂ ಮಾಡಲಿಲ್ಲ, ತಪ್ಪಾಯ್ತು ಅಂತ ಹೇಳಲಿಲ್ಲ, ರಾಜೀನಾಮೆನೂ ಕೊಡಲಿಲ್ಲ, ವಿಷಾದನೂ ವ್ಯಕ್ತಪಡಲಿಲ್ಲ, ಕ್ಷಮಾಪಣೆನೂ ಕೇಳಲಿಲ್ಲ. ನಮಗೆ ಪಾಠಗಳು ಕೊಡ್ತೀರಾ ನೀವು? ಕೂತ್ಕೊಂಡು ಮಾತಾಡಬೇಡಿ ಅಲ್ಲಿ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ನಾನು ಕೂಡಲೇ 4ನೇ ತಾರೀಕಿಗೆ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಮಾಡಿಸ್ದೆ. ನೆಕ್ಸ್ಟ್ ಡೇ 5 ಜನ ಸೀನಿಯರ್ ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಿದೆ. ಅದನ್ನು ಕೂಡ ಈ ಅಶೋಕ್ ಅವರು ಒಂದು ಕಡೆ ಕ್ರಿಟಿಸೈಸ್ ಮಾಡ್ತಾರೆ, ಇನ್ನೊಂದು ಕಡೆ ಅವ್ರ ಪರ ವಕಾಲತ್ ಆಗ್ತಾರೆ. ಈಗ ನೋಡಿ,
3ನೇ ತಾರೀಕಿಗೆ ಪತ್ರ ಕೊಡ್ತಾರೆ ಅವರು, ಪರ್ಮಿಷನ್ ಕೊಡಿ, ನಾವು 2 ಕಡೆ ಸಂಭ್ರಮಾಚರಣೆ ಮಾಡಬೇಕು ಅಂತ. ಅವರು ಪೊಲೀಸ್ನವರು ಅಲ್ಲೇ ಯಾರು ಗಿರೀಶ್ ಅಂತ ಇನ್ಸ್ಪೆಕ್ಟ್ರು, ಅವನು ಪರ್ಮಿಷನ್ ಕೊಡಲ್ಲ. ಪರ್ಮಿಷನ್ ಕೊಡುವಾಗ ರೈಟಿಂಗ್ನಲ್ಲಿ ಕೊಡಲಿಲ್ಲ, ನಿರಾಕರಿಸಿದ್ದೀವಿ ಅಂತೇಳಿ ರೈಟಿಂಗ್ನಲ್ಲಿ ಕೊಡಲಿಲ್ಲ. ಆಮೇಲೆ ಬೆಳಿಗ್ಗೆ 7 ಗಂಟೆ 1 ನಿಮಿಷಕ್ಕೆ RCB ಅವರು KSCNವರು ಟ್ವೀಟ್ ಮಾಡ್ತಾರೆ, ಪೋಸ್ಟ್ ಮಾಡ್ತಾರೆ. ಏನಂತ ಅಂತಂದರೆ 7:10 ಮಾಡ್ತಾರೆ, 7:01 ನಿಮಿಷಕ್ಕೆ, 8 ಗಂಟೆಗೆ 1 ಮಾಡ್ತಾರೆ. 7:01 ನಿಮಿಷಕ್ಕೆ ಮಾಡಿರೋದನ್ನು 16 ಲಕ್ಷ ಜನ ನೋಡಿದ್ದಾರೆ. 8 ಗಂಟೆಯಲ್ಲಿ ಮಾಡಿದ್ದಕ್ಕೆ 4 ಲಕ್ಷದ ಚಿಲ್ಲರೆ ಜನ ನೋಡ್ತಾರೆ. ಆಮೇಲೆ 3:10 ಮಾಡ್ತಾರೆ, ಆಗ 7,10,000 ಜನ ನೋಡ್ತಾರೆ. ಈ ಪೊಲೀಸ್ನವರು ಇಷ್ಟೆಲ್ಲ ಪೋಸ್ಟ್ ಮಾಡಿದ್ರು ಕೂಡ ಯಾಕೆ ಬಿಟ್ಟು ಏನು ಕ್ರಮ ತಗೊಂಡ್ರು? ಏನು ಕ್ರಮ ತಗೊಳ್ಳಿಲ್ಲ. ಅದನ್ನ ಡಿಲೀಟ್ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ. ಅವ್ರ ಜೊತೆ ಶಾಮೀಲಾಗಿ ಅವ್ರು ಮಾಡಕ್ಕೆ ಬಿಟ್ಬಿಟ್ರು. ಸರ್ ನೀವು ಸರ್ಕಾರದಿಂದ ಬೆಲ್ಲ ಕೂತ್ಕೊಳ್ಳಿ ಅವರೇ, ಆಯ್ತು ಕೂತ್ಕೊಳ್ರಿ. ಅರವಿಂದ ಬೆಲ್ಲ ಮಾತಾಡಬೇಡಿ. ಬೆಲ್ಲ ನಾನು ಅಶೋಕ ಮಾತಾಡುವಾಗ ಮೊದಲು ಮಾತಾಡ್ಲಿಲ್ಲ. ಬೆಲ್ಲ ಮಾತಾಡ್ತೀರಿ ಸಿಸಿ ಪಾಟೀಲ್ ಅವರು ಯಾಕೆ ಮಾತಾಡ್ತೀರಿ? ಆಯ್ತು, ಅವ್ರು ಆಕ್ಷನ್ ಹೇಳ್ತಾರೆ, ನೀವ್ ಯಾಕೆ ನಿಮ್ಗೇನು ಸಮಸ್ಯೆ? ಅವ್ರು ಆಕ್ಷನ್ ತಗೊಂಡು ಅವ್ರು ಹೇಳ್ತಾರೆ ಯಾಕೆ ತಗೊಂಡಿದ್ದೇವೆ ಅಂತ ಹೇಳಿ. ನೀವು ಅದಕ್ಕೆ ಕೌಂಟರ್ ಮಾತಾಡ್ತೀರಿ. ನೀವ್ ಯಾಕೆ ಕೌಂಟರ್ ಮಾತಾಡ್ತೀರಿ? ಅರೆ ಏನ್ ಆಕ್ಷನ್ ಸರ್ಕಾರ ಹೇಳ್ತಾ ಉತ್ತರ ಕೊಡ್ತದೆ, ನೀವ್ ಯಾಕೆ ಮಾತಾಡ್ತೀರಿ ಮಧ್ಯದಲ್ಲಿ? ಎಲ್ಲ ಹೇಳಬೇಕಾಗಿದ್ದೆಲ್ಲ ಹೇಳಿದ್ದೀರಲ್ರಿ, ಕೂತ್ಕೊಳ್ಳಿ ಈಗ ಪ್ಲೀಸ್. ಈಗ ಅವ್ರು ಯಾಕೆ ಸುಮ್ಮನೆ ಕೌಂಟರ್ ಮಾತಾಡ್ತೀರಿ? ಸರ್ಕಾರ ಆಕ್ಷನ್ ತಗೊಂಡ್ರೆ ಯಾಕೆ ತಗೊಂಡು ಹೇಳ್ತಾರೆ, ಅದನ್ನ ಮುಂದೆ ಮಾತಾಡೋದಾಗ್ತದೆ. ಪಾಲನೆ ಮಾಡಿ ಬೇಕಾದಾಗೆ. ಮಾನ್ಯ ಸಭಾಧ್ಯಕ್ಷರೇ, ಇದನ್ನ ಪಾಲನೆ ಮಾಡಿ. ವಿರೋಧ ಪಕ್ಷದ ನಾಯಕರು ಮಾತಾಡುವಾಗ ಯಾರು ಕೂಡ ಮಾತಾಡಬಾರ್ದು. ಚೀಫ್ ಮಿನಿಸ್ಟರ್ ಮಾತಾಡುವಾಗ ಯಾರು ಕೂಡ ಮಾತಾಡಬಾರ್ದು. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾತಾಡುವಾಗ ಮಾತಾಡಬಾರ್ದು. ಮಾಡಿ ಹಂಗೆ ಮಾಡಿದೆ ಆಲ್ರೆಡಿ. 2 ಕಡೆಯವರು ಮಾಡಲಿ. ನಾನು ಪೂರ ಭಾಷಣ ಕೇಳಿದ್ದೀನಿ ಅಶೋಕ್ ಅವರದ. ಒಂದು ಶಬ್ದ ಮಾತಾಡಲಿಲ್ಲ. ನಾನು ಕೇಳ್ಬಿಟ್ಟು ಅವ್ರ ಭಾಷಣ ಮುಗಿದ ಮೇಲೆ ಓದೆ. ನಾನು ಮಧ್ಯೆ ಹೇಳ್ತಕ್ಕಂಥದ್ದು ಅದು ಪ್ರಜಾಪ್ರಭುತ್ವದ ಲಕ್ಷಣನೂ ಅಲ್ಲ, ಸಂಸದೀಯ ವ್ಯವಸ್ಥೆಯ ಲಕ್ಷಣನೂ ಅಲ್ಲ. ನೀವು ಏನಾದರೂ ನನಗೆ ಡಿಸ್ಟರ್ಬ್ ಮಾಡಬೇಕು ಅಂತ ಅನ್ಕೊಂಡ್ರೆ, ಡಿವಿಯೇಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ನಿಮ್ಮ ಗ್ರಹಿಕೆ ತಪ್ಪು. ನಾನು ಡಿಸ್ಟರ್ಬು ಆಗಲ್ಲ, ಡಿವಿಯೇಟು ಆಗಲ್ಲ. ಆಫ್ಕೋರ್ಸ್ ಎಕ್ಸ್ಪೀರಿಯನ್ಸ್ ಅದು ಇದೆ. ಯಾರಪ್ಪ ನಾನು 5 ವರ್ಷ ಗ್ಯಾರಂಟಿ ನಾನು ಅದರಿಂದ ಮಾನ್ಯ ಅಧ್ಯಕ್ಷರೇ, 4ನೇ ತಾರೀಕು ಇನ್ಸಿಡೆಂಟ್ ನಡೀತು. 4ನೇ ತಾರೀಕೆ ಸಾಯಂಕಾಲ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಮಾಡಿಸ್ದೆ. ಆಮೇಲೆ 5ನೇ ತಾರೀಕು ಸಸ್ಪೆಂಡ್ ಮಾಡಿದೆ. 5ನೇ ತಾರೀಕೆ ಮೈಕಲ್ ಕುನಾ, ರಿಟೈರ್ಡ್ ಹೈಕೋರ್ಟ್ ಜಡ್ಜು, ಅವರ ಅಧ್ಯಕ್ಷತೆಯಲ್ಲಿ 1 ಮ್ಯಾನ್ ಕಮಿಷನ್ ಮಾಡಿದೆ. ಆಮೇಲೆ ಅಷ್ಟೇ ಅಲ್ಲ, ನನ್ನ ಪೊಲಿಟಿಕಲ್ ಸೆಕ್ರೆಟರಿನೇ ತೆಗೆದಾಕಿದೆ. ಆಮೇಲೆ 6ನೇ ತಾರೀಕು ಒಬ್ಬ ಯಾರು ಇಂಟೆಲಿಜೆನ್ಸ್ ಚೀಫ್ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದೆ. ಕೂಡಲೇ ಟ್ರಾನ್ಸ್ಫರ್ ಮಾಡಿ ಬೇರೆಯವ್ರನ್ನ ನೇಮಕ ಮಾಡಿದೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಪೊಲೀಸ್ನವರು ಇದನ್ನು ತಡೀಲಿಕ್ಕೆ ಸಾಧ್ಯ ಆಯಿತು. ಒಂದು ವೇಳೆ ನಾನು 4:15 ಹೋದೆ, ನನಗೆ 4 ಗಂಟೆ ಬರೋಕ್ಕೆ ಹೇಳಿದರು. ಬಂದು ಆಫೀಸ್ನಲ್ಲಿ ಕೂತಿದ್ದೆ, ನಮ್ಮ ಚೀಫ್ ಮಿನಿಸ್ಟರ್ ಆಫೀಸ್ನಲ್ಲಿ ಕೂತಿದ್ದೆ. ಆಮೇಲೆ ನನಗೆ 4:15 ಬರಬೇಕು ಅಂತಂದರು. 4:15 ಹೋದೆ.
ಅದು ಫಂಕ್ಷನ್ 5 ಗಂಟೆ ಶುರುವಾಯಿತು. 5 ಗಂಟೆ ಅಲ್ಲ, 10 ನಿಮಿಷ ನಡೆದಿರ್ಬೋದು. 5 ಮಳೆ ಬಂತು. ನಾನು ಅಲ್ಲಿಂದ ಹೊರಟುಬಿಟ್ಟೆ. ನನಗೆ ಗೊತ್ತೇ ಇಲ್ಲ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಮತ್ತು ಇಲ್ಲಿ ಸ್ಟೇಡಿಯಂನಲ್ಲಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ ನನಗೆ. ಸತ್ಯ ಹೇಳ್ತಾ ಇದ್ದೀನಿ. ತಿಂಡಿ ತಿನ್ಕೊಂಡು ಹೋಟೆಲ್ನಲ್ಲಿ ಈಚೆ ಬಂದ ಮೇಲೆ ಬರಲಿಲ್ಲ. ನಾನು ಗವರ್ನರ್ಗೆ ನಾನೇ ಫೋನ್ ಮಾಡಿದೆ, ನೀವು ಬರ್ರಿ ಅಂತ. ರಾಜ್ಯಪಾಲರಿಗೆ ನಾನೇ ಫೋನ್ ಮಾಡಿ ಹೇಳಿದೆ, ಬರ್ರಿ ನಾವು ಅಂತ ಹೇಳ್ತೀವಿ. ನಾನು, ಗವರ್ನರು, ಡೆಪ್ಟಿ ಚೀಫ್ ಮಿನಿಸ್ಟರು, ಗೃಹ ಮಂತ್ರಿಗಳು, ಇನ್ನೂ ಕೆಲವು ಮಂತ್ರಿಗಳೆಲ್ಲ ಇದ್ದರು. ಅದು ಏನು ಭಾಳ ಗೊಂದಲ ಆಗೋಯ್ತು ಅಂತ ಒಂದು ಫೋಟೋ ಎಲ್ಲ ತೋರಿಸಿದ್ರು. ನಿಜ, ಈ ಉನ್ಮಾದ ಇದೆಯಲ್ಲ, ಸಮೂಹ ಸನ್ನಿ ಇದೆಯಲ್ಲ, ಇದರಲ್ಲಿ ಅನೇಕ ಸಾರಿ ಇವರು ಫೋನ್ ತಗೊಂಡು ಹೇಳಿದ್ರು ಡಿ ಕೆ ಶಿವಕುಮಾರ್. ಆದರೆ ಜನ ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅವತ್ತು. ಅಸೆಂಬ್ಲಿಯಲ್ಲೇ ಕೇಳೋದಿಲ್ಲ ಅವರು. ಅಸೆಂಬ್ಲಿಯಲ್ಲಿ ಇವ್ರು ಕೇಳೋದಿಲ್ಲ. ನೀವು ಪಾಪ ನೀವು ಎಷ್ಟೊಂದು ನಿಮ್ಮ ಗಂಟಲೆಲ್ಲ ಶೋಷಣೆ ಮಾಡ್ಕೊತೀರಿ, ಕೇಳೋದೇ ಇಲ್ಲ ಯಾರು. ಮಾನ್ಯ ಅಧ್ಯಕ್ಷರೇ, ನಾವು ಏನೇನು ಕ್ರಮಗಳು ತಗೋಬೇಕು ಎಲ್ಲ ಕ್ರಮಗಳನ್ನು ಕೂಡ ತಗೊಂಡಿದ್ದೀವಿ. ಸಸ್ಪೆಂಡ್ ಮಾಡಿದ್ದೀವಿ 3 ಜನ IPS ಆಫೀಸರ್ಗಳು, ಒಬ್ಬರು ACP, ಒಬ್ಬರು ಇನ್ಸ್ಪೆಕ್ಟ್ರು, 5 ಜನನು ಕೂಡ ಮಾಡಿದ್ದೀವಿ. ಆಮೇಲೆ ಕೂಡಲೇ ನಾವು ಅವರು 5 RCB ಅವರು, KSCAನವರು ಮತ್ತು DNA ಇವರು 3 ಜನರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ. ಬಹುಶಃ ಇದನ್ನೆಲ್ಲ ಹೇಳಿರ್ಬೇಕು ಅಂತ ಅನಿಸುತ್ತೆ. ಹೇಳಿದ್ದೀರಿ. ನಾನು ಇರಲಿಲ್ವಲ್ಲ, ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಏನೇನು ಹೇಳಿದ್ದೀರಿ ಅಂತ ಹೇಳ್ಬಿಟ್ರೆ ನಾನು ಬಿಟ್ಬಿಡ್ತೀನಿ ಅಂತ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಏನೇನು ಕ್ರಮಗಳು ತಗೋಬೇಕು ಕಾನೂನು ರೀತಿಯ, ಯಾಕಂತಂದರೆ ನ್ಯಾಯ ಒದಗಿಸ್ಬೇಕು. ಈಗ ತಪ್ಪಾಯಿತು ಅಂತಕ್ಕಂಥದ್ದು ಅದರಿಂದ ಪರಿಹಾರ ಸಿಗಲ್ಲ, ಅವರಿಗೆ ನ್ಯಾಯ ಸಿಗಲ್ಲ. ನಾವು ಈ ಕ್ರಮಗಳು ತಗೊಂಡಿದ್ದೀವಲ್ಲ, ಇದರಿಂದ ನ್ಯಾಯ ಸಿಗುತ್ತೆ. ಈ ನ್ಯಾಯ ಸಿಗ್ತಕ್ಕಂಥ ಕೆಲಸವನ್ನು ನಾವು ಜವಾಬ್ದಾರಿಯಿಂದ ಚಾಚೂ ತಪ್ಪದೇನೆ ಮಾಡಿದ್ದೇವೆ. ತಕ್ಷಣನೇ ಮಾಡಿದ್ದೀವಿ. ವರದಿನೂ ಕೂಡ ಕೊಟ್ಟಿದ್ದಾರೆ. ಮಾನ್ಯ ಹೈಕೋರ್ಟ್ನವರು ಸುವೋಮೋಟೋ ಕೇಸ್ ಕೂಡ ತಗೊಂಡಿದ್ದಾರೆ. ಅವರು ಎಲ್ಲ 5 ಜನ ಅರೆಸ್ಟ್ ಮಾಡಿದ್ವಲ್ಲ, 4 ಜನ ಅರೆಸ್ಟ್ ಮಾಡಿದ್ವಲ್ಲ, 4 ಜನ ಅರೆಸ್ಟ್ ಮಾಡಿದವ್ರು ಬೇಲ್ ಸಿಕ್ಕಿದೆ ಅವರಿಗೆ. ಆದರೆ ನಾವು ಕೂಡಲೇ CID ಕೊಟ್ಟಿದ್ದೀವಿ. CID ಎಂಕ್ವೈರಿ ಮಾಡಿ, ಎಂಕ್ವೈರಿ ಎಲ್ಲ ಮಾಡಿ, ತನಿಖೆ ಎಲ್ಲ ಮಾಡಿ ಮುಗಿಸಿ ಚಾರ್ಜ್ ಶೀಟ್ ರೆಡಿ ಇದೆ. ಕೋರ್ಟ್ನವರು ಅನುಮತಿ ಕೊಟ್ಟ ತಕ್ಷಣ ಚಾರ್ಜ್ ಶೀಟ್ ಹಾಕ್ತೀವಿ. ಆದ್ರಿಂದ ಇವರು ಹೇಳುತ್ತಾರಲ್ಲ, ಸರ್ಕಾರ ಜವಾಬ್ದಾರಿ, ಸರ್ಕಾರ ಕಾರಣ, ಇದಕ್ಕೆ ಸಿದ್ದರಾಮಯ್ಯ ಕಾರಣ, DK ಶಿವಕುಮಾರ್ ಕಾರಣ, ಇವರೆಲ್ಲ ಗೃಹ ಮಂತ್ರಿಗಳು ಪರಮೇಶ್ವರ್ ಕಾರಣ, ಇವರೆಲ್ಲ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಯಾಕೆಂದರೆ ಇವರು ಈ ಘಟನೆಗಳು ನಡೆದಿದ್ದಾವಲ್ಲ, ಎಲ್ಲೂ ಕೂಡ ತನಿಖೆನೂ ಮಾಡಿಲ್ಲ, ತಪ್ಪಾಯಿತು ಅಂತಲೂ ಹೇಳಿಲ್ಲ, ರಾಜೀನಾಮೆನೂ ಕೊಟ್ಟಿಲ್ಲ, ಕ್ಷಮಾಪಣೆನೂ ಕೇಳಿಲ್ಲ. ಆದರೂ ನಾನು ಮತ್ತೊಮ್ಮೆ, ಈಗಾಗಲೇ ಒಂದು ಸಾರಿ ವಿಷಾದ ವ್ಯಕ್ತ ಮಾಡಿದ್ದೀನಿ, ಮತ್ತೊಮ್ಮೆ ಈ ಘಟನೆ ನಡೀಬಾರ್ದಾಗಿತ್ತು, ನಡೀಬಾರ್ದಂಥ ದುರಂತ ನಡೆದಿದೆ. ಆದರೂ ನಾನು ವಿಷಾದವನ್ನು ವ್ಯಕ್ತ ಮಾಡ್ತೇನೆ.